ನೀನತ್ತೊಂದು ವಿಷಯ ಮಾತಾಡಬೇಕು. ಮಾತಾಡೋ. ಅದನ್ನ ಹೇಗೆ ಹೇಳೋದು ಅಂತ ಅರ್ಥ ಆಗ್ತಿಲ್ಲ. ಆಕ್ಚುಲಿ ತರ ಆಗ್ಬೋದು ಅಂತ ಕಲ್ಪನೆ ಕೂಡ ಮಾಡೋಕ್ಕಾಗ್ತಿಲ್ಲ. ನೀನು ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ಯಾ? ವೇದಾಂತ್, ನಿನಗೆ ಒಳ್ಳೇದಾಗ್ಲಿ, ನಿನ್ನ ಆಯುಸ್ ಹೆಚ್ಚಾಗ್ಲಿ ಅಂತ ವ್ರತ ಮಾಡ್ತಿದ್ದೆ. ಅದು ಇವತ್ತಿಗೆ ಮುಗೀತು. ಪ್ರಸಾದ ತಗೋ, ಎಲ್ಲ ಒಳ್ಳೇದಾಗುತ್ತೆ. ಥ್ಯಾಂಕ್ ಯು. ಧ್ರುವ, ನೀನು ತಗೊಳ್ಳೋ. ಇನ್ನು ಎಷ್ಟು ದಿನ ಇದೇ ತರ ನಾಟಕ ಮಾಡ್ಬೇಕು ಅನ್ಕೊಂಡಿದ್ಯಾ? ಧ್ರುವ, ನಾನು ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ ಇದೇ ವಿಷಯ ಅಣ್ಣ. ಇವಳು ನೀ ಅನ್ಕೊಂಡಿರ್ತಾರ ಅಲ್ಲ. ಇವಳ ಬಗ್ಗೆ ಗೊತ್ತಾದ್ರೆ ನೀನು ಇದೇ ಮಾತು ಹೇಳ್ತೀಯ. ಬಾಯ್, ಯಾರ ಬಗ್ಗೆ ಮಾತಾಡ್ತಿದ್ಯೋ ಜ್ಞಾನ ಇದೆಯಾ ನಿನಗೆ? ಏನಾಗಿದೆ ನಿನಗೆ? ಇದ್ಯಾ ಅಣ್ಣ, ಇವಳು ನಮ್ಮನ್ನ ಇಡಿಯೇಟ್ ಮಾಡಿದಾಳೆ. ನಮ್ಗೇನು ಗೊತ್ತಾಗಲ್ಲ, ತಾನು ಆಡಿದ ಆಟ ಅಂತ ಅನ್ಕೊಂಡಿದ್ದಾಳೆ. ಇವಳಂತ ಕೆಟ್ಟ ಹೆಂಗ್ಸ್ನ ನನ್ನ ಜೀವನದಲ್ಲಿ ನೋಡಿಲ್ಲ. ರಾಸ್ಕಲ್, ಅಮ್ಮನ ಬಗ್ಗೆನೇ ಕೆಟ್ಟ ಮಾತಾಡ್ತೀಯ. ನಿನ್ನ ನಾಲ್ಗೆ, ನಿನ್ನ ಬುದ್ಧಿ ಈ ಮಟ್ಟಕ್ಕೆ ಹಾಳಾಗಿದೆ ಅಂದ್ರೆ ನಿನಗೆ ಮನೆ ಜಾಗ ಇಲ್ಲ. ಈ ಕ್ಷಣ ಇಲ್ಲಿಂದ ಹೊರಡ್ತಿರು. ಗೆದ ಹೆಲ್ಲ. ವೇದಾಂತ್, ಕಾಮ್ ಡೌನ್. ಇವನೇನೋ ಗೊತ್ತಿಲ್ಲದೆ ಮಾತಾಡ್ತಾನೆ ಅಂತ ನೀನು ಕೂಡ. ಅಮ್ಮ ಪ್ಲೀಸ್, ನೀವೇನು ಮಾತಾಡ್ಬಿಡಿ. ಗೊತ್ತಿಲ್ಲದೆ ಮಾತಾಡೋರು ಹೀಗೆ ತಾಯಿ ಬಗ್ಗೆ ಮಾತಾಡಲ್ಲ. ಅಣ್ಣ, ಲಿಸನ್ ಟು ಮೀ. ಯಾವತ್ತೂ ನಿನ್ ಮುಖ ತೋರಿಸ್ಬೇಡ. ನೀನು ಒಂದೇ ಒಂದು ಮಾತು ಅಮ್ಮನ ಬಗ್ಗೆ ಮಾತಾಡಿದ್ರೆ ಸಾಯಿಸ್ಬಿಡ್ತೀನಿ. ಬೆನ್ನು ಹುಟ್ಟಿದವನು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಿನ್ನ ಸಾಯಿಸ್ತೆ ಕಳಿಸ್ತಾ ಇದ್ದೀನಿ. ಮತ್ತೆ ಧ್ವನಿ ಆಚೆ ಬಂದ್ರೆ ತಮ್ಮ ಅನ್ನೋದನ್ನು ನೋಡದೆ ಹೂತಾಕ್ಬಿಡ್ತೀನಿ. ಬ್ಲಾಡಿ ರಾಸ್ಕಲ್. ಏನ್ ಮಾಡ್ದ ಅವನು? ಧ್ರುವ, ಏನ್ ನಡೀತಾ ಇದೆ ವೇದಾಂತ್? ಅವನು ಏನ್ ಮಾತಾಡಬೇಡಿ. ಇವನೆಂಥವನು ಅಂತ ನನಗೂ ಇವತ್ತೇ ಗೊತ್ತಾಗಿತ್ತು. ನಿಮ್ಗಳಿಗೂ ಗೊತ್ತಾದ್ರೆ ನೀವು ಇದೇ ಕೆಲಸ ಮಾಡ್ತೀರಾ. ಇವನಿಗೆ ಇವತ್ತಿಂದ ಮನೇಲಿ ಜಾಗ ಇಲ್ಲ. ದುಡ್ಡು ಎಷ್ಟು ಬೇಕಾದ್ರೂ ಎತ್ಕೊಂಡು ಹೋಗಿ. ವಿಕ್ರಾಂತ್, ಟೇಬಲ್ ಮೇಲೆ ಬ್ಲಾಂಕ್ ಚೆಕ್ ಸೈನ್ ಮಾಡಿಟ್ಟಿರ್ತೀನಿ. ಇವನ್ ಮುಖದ ಮೇಲೆ ತಂದು ಬಿಸಾಕು. ಎಷ್ಟು ಬೇಕಾದ್ರೂ ಬರ್ಕೊಳ್ಳಿ. ಇನ್ನು ಮುಂದೆ ಇವನು ಯಾರಾದ್ರೂ ಮಾತಾಡ್ಸೋದಾಗ್ಲಿ ಮೀಟ್ ಮಾಡೋದಾಗ್ಲಿ ಮಾಡಿದ್ರೆ ನಾನ್ ಸುಮ್ಮನೆ ಇರೋದು. ಅವ್ನು ನಮ್ ತಮ್ಮ ಕಣೋ, ಏನೋ ಮಾತಾಡ್ತಿದ್ದೆ. ನನಗಿರೋದು ಒಬ್ನೇ ತಮ್ಮ, ನನಗಿರೋದು ಒಬ್ನೇ ತಮ್ಮ. ಅದು ನೀನು ಇನ್ನೊಬ್ಬ ಇವಾಗಿಂದ ಸತ್ ಹೋದ ಅನ್ಕೋ. ಸತ್ತೋದನ್ನ ಮಾತಾಡ್ಸಕ್ ಹೋದ್ರೆ ನೀವುಗಳು ಸತ್ತೋದ್ರಿ ಅಂತಾನೆ ಅನ್ಕೊಂತೀನಿ. ಇವನಿಗೆ ಇಲ್ಲಿ ಜಾಗ ಇಲ್ಲ ಅಂದ್ರೆ ಇವನೆಲ್ಲ ಹೋಗ್ತಾನೆ. ಇವನೇನೋ ಅಂತ ತಪ್ಪು ಮಾಡಿದ್ದಾನೆ. ಅವ್ನು ಮಾಡಿರೋ ತಪ್ಪನ್ನ ಹೇಳಿ ನನ್ನ ಬಾಯಿನ ನಾನು ಹೊಲ್ಸ್ ಮಾಡ್ಕೊಳಲ್ಲ. ಯಾವ ಮಗನೂ ಮಾಡದೇ ಇರೋ ತಪ್ಪು ಮಾಡಿದ್ದಾನೆ.
ಅವ್ನು ಎಲ್ಲಿ ಬೇಕಾದ್ರೂ ಹಾಳಾಗೋಗಿ ಐ ಡೋಂಟ್ ಕೇರ್. ಅಣ್ಣ ಏಯ್ ಎಲ್ಲೋಗಿದ್ದು ಸಾಯಕ್ಕೆ? ಎಷ್ಟೊತ್ತಿಂದ ಕಾಯೋದು? ಇಷ್ಟೆಲ್ಲ ರಾಜ್ಯ ಅಂತ ಆದ್ಮೇಲೂ ಅಷ್ಟು ರಾಜಾರೋಷವಾಗಿ ಭೇಟಿ ಆಗಕ್ಕಾಗಲ್ಲ ದನಿ. ಎಲ್ಲರ ಕಣ್ ತಪ್ಪಿಸಿ ಬರ್ಬೇಕಲ್ಲ. ನಿನ್ನೆ ನನ್ನ ಟೈಮು ಸರಿಯಾಗಿರಲಿಲ್ಲ, ಆದರೆ ಎಲ್ಲ ದಿನ ನಿನ್ನೆ ಆಗಿರಲ್ಲ. ನಿನ್ನೆ ಆಗದೆ ಇರೋ ಕೆಲಸನ ಇವತ್ತು ಮುಗಿಸ್ತೇ ತಾನೆ? ಮೊದಲು ನಿನ್ನೆ ಬಂದ ಹುಡುಗಿಗೆ ಒಂದು ಗತಿ ಕಾಣಿಸ್ಬೇಕು. ಕಚ್ಚಿದ ಹುಡುಗಿ ಎಷ್ಟೆಲ್ಲ ಆಟ ಆಡ್ಬಿಟ್ಲು ಬಾಸ್. ನೀನು ಅವಳು ವಿಚಾರ ಬಿಟ್ಟಾಕು, ಅದ್ರ ಬಗ್ಗೆ ಗಮನ ಕೊಡೋ ಅಗತ್ಯ ಇಲ್ಲ. ನಿನ್ನೆನೆ ಅವಳನ್ನ ಕಚ್ಚಕ್ ಕನಸ್ಬಿಡ್ಬೇಕು ಅಂದ್ಕೊಂಡಿದ್ದೆ, ಆದ್ರೆ ಜಸ್ಟ್ ಮಿಸ್ ಆಗೋಯ್ತು ಬಾಸ್. ಮತ್ತೆ ಮತ್ತೆ ಅವಳ ಬಗ್ಗೆ ಯಾಕೆ ಮಾತಾಡ್ತೀಯ? ಅವಳ ವಿಚಾರ ಬೇಡ. ಮುಂದೆ ಯಾವತ್ತಾದ್ರೂ ಒಂದು ದಿವಸ ಅವಳಿಗೆ ಮುಹೂರ್ತ ಇಡೋಣ. ಮೊದಲು ವಿಕ್ಕಿ ಕತೆ ಮುಗಿಸ್ಬೇಕು. ಅದೆಲ್ಲ ಹಾಗೆ ಆಗುತ್ತೆ ಬಾಸ್, ಅದ್ರ ಬಗ್ಗೆ ನೀವೇನು ತಲೆ ಕೆಡಿಸ್ಕೋಬೇಡಿ. ಅದಕ್ಕೂ ಮುಂಚೆ ಸಲ್ಬೇಕಾಗಿದ್ದು ಸಲ್ಲದ್ರೆ ತಗೋ ಇದು ಅಡ್ವಾನ್ಸ್. ಮಿಕ್ಕಿದ ಕೆಲಸ ಮುಗಿದ ಮೇಲೆ ಸಿಗ್ತದೆ. ಹಾಂ, ಕೆಲಸ ಮಾತ್ರ ನೀಟಾಗಿ ಆಗಬೇಕು. ಎಡವಟ್ಟು ಮಾಡಿದೆ ಬರ್ಬೇಕಾಗಿದ್ದು ಬಂದ್ಮೇಲೆ ಯಾವ ಎಡವಟ್ಟುಗಳು ಆಗಲ್ಲ. ಈ ವಿಷ್ಣು ನಂಬಿಕೆ ಕೆಡಿಸ್ಕೊಳ್ಳೋಂಥ ವ್ಯಕ್ತಿನೇ ಅಲ್ಲ. ಇನ್ನು 1 ಗಂಟೆಲಿ ಆ ವಿಕ್ಕಿ ಜೀವಂತವಾಗಿರಲ್ಲ. ಅಷ್ಟು ಬೇಗ ಕೆಲಸ ಆಗ್ಬಿಡತ್ತಾ? ಏನ್ ಪ್ಲಾನ್ ನಿಂದು? ಸಿಸ್ಟರ್, ಅಸ್ತ್ರ ರೆಡಿ ಆಗಿದೆ. ಇನ್ನು 1 ಅವರಲ್ಲಿ ಅಟ್ಯಾಕ್ ಕೂಡ ಆಗತ್ತೆ. ನೀನು ಹೊರಟ್ಬಿಡು. ಇನ್ನು 1 ಅವರಲ್ಲಿ ಕೆಲಸ ಮುಗಿಸಿ ವಿಷಯ ಮುಟ್ಟಿಸ್ತೀನಿ. ಗುಡ್ ಜಾಬ್ ಪರಮಾನಂದ. ಸರಿ, ಬಾಯ್. ಮೈ ಡಿಯರ್ ವಿಕ್ಕಿ, ಸದ್ಯದಲ್ಲೇ ನೀನೊಂದು ಲಾಂಗ್ ಜರ್ನಿ ಸ್ಟಾರ್ಟ್ ಮಾಡ್ತಿದ್ಯಾ. ಆದ್ರೆ ಅನ್ಫಾರ್ಚುನೇಟ್ಲಿ ನೀನ್ ಹೋಗ್ತಾ ಇರೋ ರಸ್ತೆಯಲ್ಲಿ ವಾಪಸ್ ಬರಕ್ ಸಾಧ್ಯನೇ ಇಲ್ಲ. ಗುಡ್ ಲಕ್ ಮಗನೇ. ವಿಕ್ಕಿ, ನಿನ್ಗೇನು ಆಗಲ್ಲ ವಿಕ್ಕಿ. ನೀನ್ ತುಂಬಾ ಸ್ಟ್ರಾಂಗು ಅಂತ ನನಗೆ ಗೊತ್ತಿದೆ. ನೀನ್ ಬೇಗ ಹುಷಾರಾಗ್ತೀಯ ಅನ್ನೋ ನಂಬಿಕೆನೂ ನನಗಿದೆ. ನಾನು ಮನೆಗೆ ಹೋಗಿ ಬರ್ತೀನಿ. ಹುಷಾರು ಮಗನೆ. ತುಂಬಾ ಸ್ಟ್ರಗಲ್ ಪಡ್ತಾ ಇದೆಯಾ ಅಮೂಲ್ಯ. ಅಲ್ಲಿ ಹೋದ್ಮೇಲೆ ನಿನ್ಗೇನಾದ್ರೂ ಬೇಕು ಅಂದ್ರೆ ನನಗೆ ಕಾಲ್ ಮಾಡು. ಸರಿ ಆಂಟಿ. ಆಂಟಿ ಆಂಟಿ ಅಂತ ಅತ್ತೆ ಮಾಡ್ಕೊಳ್ಳೋ ಪ್ಲಾನ್ ಮಾಡ್ತಿದ್ಯಾ ಅಂತ ನನಗ್ ಗೊತ್ತಾಯ್ತು. ಆದ್ರೆ ಆ ಕನ್ಸು ಕನ್ಸಾಗೆ ಉಳಿಯುತ್ತೆ. ಆ ಕನ್ಸ್ನ ನನ್ಸ್ ಮಾಡಕ್ ನೋಡಿದ್ರೆ ನೀನ್ ಈ ಭೂಮಿ ಮೇಲೆ ಇರಲ್ಲ. ಇವತ್ ವಿಕ್ಕಿ ಹೋಗ್ತಾನೆ, ಮುಂದಿನ ಟಾರ್ಗೆಟ್ ನೀನೇ ಆಗ್ತೀಯ ಕಣೆ. ಆಂಟಿ, ಏನಾದ್ರೂ ಹೇಳೋದಿತ್ತ? ಇಲ್ಲಮ್ಮ, ನೀವೆಲ್ಲ ನನ್ನ ಮಗನ ಇಷ್ಟೊಂದು ಕಾಳಜಿಯಿಂದ ನೋಡ್ಕೊಳ್ಳೋದು ನೋಡಿ ನನಗೆ ಮಾತೇ ಬರ್ತಾ ಇಲ್ಲ. ನಿನ್ನ ಹತ್ರ ನಾನು ರೂಢಾಗಿ ಬಿಹೇವ್ ಮಾಡಿದ್ನಲ್ಲ, ಅದನ್ನೆಲ್ಲ ಮನ್ಸಲ್ಲಿ ಇಟ್ಕೋಬೇಡ ಅಷ್ಟೆ. ನನಗೆ ಸ್ವಲ್ಪ ಕೋಪ ಜಾಸ್ತಿ ಅಷ್ಟೆ. ಅಯ್ಯೋ, ಅದೆಲ್ಲ ಈಗ ಯಾಕೆ ಆಂಟಿ? ನಾವು ನಮ್ಮ ಕರ್ತವ್ಯ ಮಾಡ್ತಿದ್ದೀವಿ ಅಷ್ಟೇ. ನೀವು ಹೋಗ್ಬನ್ನಿ, ನಾವು ನೋಡ್ಕೊಳ್ತೀವಿ. ಶ್ರೀಧರ್, ನೀವು ನನ್ನ ಜೊತೆ ಬರ್ತೀರಾ ಅಥವಾ ಇಲ್ಲೇ ಇರ್ತೀರಾ? ನಂಗೆ ಸ್ವಲ್ಪ ಕೆಲಸ ಇದೆ, ನೀನು ಹೊರಡು, ನಾನು ಮುಗಿಸ್ಕೊಂಡ್ಬಿಡ್ತೀನಿ.
ಆರ್ತಿಯಲ್ಲಿ ಅಕ್ಕ ಸುಸ್ತಾಗಿದ್ದಾಳೆ, ಅದಕ್ಕೆ ಮಲಗಿಸಿದ್ದೀನಿ ಆಂಟಿ. ನೀವು ಹೊರಡಿ. ಬರ್ತೀನಿ. ಇಷ್ಟೊತ್ತು ಆಲ್ರೆಡಿ ನಾನು ಅನ್ಕೊಂಡಿರೋ ಕೆಲಸ ಆಗಿರುತ್ತೆ. ವಿಕ್ಕಿ ಅವನ್ ಜರ್ನಿನೂ ಸ್ಟಾರ್ಟ್ ಮಾಡಿರ್ತಾನೆ. ಪಾಪ ಮಿಕ್ದವ್ರಿಗೆಲ್ಲ ಈ ವಿಷಯ ಗೊತ್ತಾಗಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದಕ್ಕೆ ಅನ್ಸುತ್ತೆ ನನಗ್ ಬರ್ಬೇಕಾಗಿರೋ ಗುಡ್ ನ್ಯೂಸ್ ಕಾಲ್ ಇನ್ನೂ ಬಂದಿಲ್ಲ. ಇಟ್ಸ್ ಓಕೆ. ಏನ್ ಮಾಡ್ತಾ ಇದ್ದೀರಾ? ಮೆಡಿಸಿನ್ ಕೊಡ್ಬೇಕು. ಕೊಡಿ, ಆದ್ರೆ ಭಾವಂಗೆ ಎಚ್ಚರ ಇದೆ. ಒಂದ್ಸಲ ಡಾಕ್ಟರ್ ಬಂದು ಚೆಕ್ ಮಾಡಿ, ಸುಮ್ಮನೆ ಎಕ್ಸ್ಟ್ರಾ ಡೋಸೇಜ್ ಎಲ್ಲ ಯಾಕೆ ಅಂತ ಅಷ್ಟೇ. ಅವ್ರು ಬಂದು ಚೆಕ್ ಮಾಡಾದ್ಮೇಲೆ ಕೊಡಿಬೇಕಿದೆ. ಇದನ್ನ ಡಾಕ್ಟರ್ ಟೈಮಿಗೆ ಸರಿಯಾಗಿ ಕೊಡೋಕೆ ಹೇಳಿದ್ದು. ನಿಮಗಿಂತ ಜಾಸ್ತಿ ನಮಗೆ ಗೊತ್ತಿರುತ್ತೆ ಅಲ್ವಾ? ಒಪ್ಕೋತೀನಿ, ಕೊಡ್ಬೇಡಿ ಅಂತೇನು ಹೇಳ್ತಾ ಇಲ್ಲ. ಪ್ರಜ್ಞೆ ಬಂದ್ಮೇಲೆ ಡಾಕ್ಟರ್ನ ಚೆಕ್ ಮಾಡಿಲ್ಲ ಅಲ್ವಾ? ಅವ್ರ ಒಪಿನಿಯನ್ನ ಇನ್ನೊಂದ್ಸತಿ ಕೇಳ್ಬೋದಲ್ವಾ? ಅಷ್ಟಕ್ಕೂ ಪೇಷಂಟು ನಮ್ಮೋರಲ್ವಾ? ಹೌದು, ಆದ್ರೆ ಆಮೇಲೆ ಹೆಚ್ಚು ಕಡಿಮೆ ಆದ್ರೆ ನಾವು ಜವಾಬ್ದಾರಲ್ಲ. ಗೊತ್ತು, ಹೆಚ್ಚು ಕಮ್ಮಿ ಆದ್ರೆ ಅದಕ್ಕೆ ನಾನ್ ಕಾರಣ ಅಂತ ಯಾಕೆ ಒಪ್ಕೊಳ್ತೀರಾ ಹೇಳಿ? ಏನ್ ನಿಮ್ ಮಾತಿನ ಅರ್ಥ? ಜವಾಬ್ದಾರಿ ನಾನು ಅಂತ ಅರ್ಥ. ನಿಮ್ಮಿಷ್ಟ. ಡಾಕ್ಟರ್, ಡಾಕ್ಟರ್, ಮಾರ್ನಿಂಗ್ ವೇದಾಂತ್. ಹೇ ಸಾರ್ಥಕ್, ಗುಡ್ ಮಾರ್ನಿಂಗ್. ಸಾರಿ. ವಿಕ್ಕಿ ಹೇಗಿದ್ದಾನೀಗ? ಏನಾದರೂ ಬೆಟರ್ ರಿಪೋರ್ಟ್ ಇದೆಯಾ? ಇಲ್ಲ ಸಾರ್ಥಕ್, ಅವನ ಕಂಡೀಷನ್ಲಿ ಯಾವುದೇ ರೀತಿಯಾದ ಪ್ರೋಗ್ರೆಸ್ ಕಾಣಿಸ್ತಿಲ್ಲ. ಬಟ್ ಹಾ, ವಿಕ್ರಾಂತ್ ಲೈಫಿಗೆ ಥ್ರೆಟ್ ಇದೆ. ಥ್ರೆಟ್ಸಾ? ಏನ್ ಹೇಳ್ತಿದ್ದೀರಾ ವೇದಾಂತ್ ನೀವು? ಎಸ್ ಸಾರ್ಥಕ್, ಫಾರ್ ಸೆಕೆಂಡ್ ನನಗೂ ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಬಟ್ ನನಗೂ ಇದು ಸತ್ಯ ಅನ್ನಿಸ್ತದೆ. ನನಗೆ ಅರ್ಥ ಆಗ್ತಿಲ್ಲ ವೇದಾಂತ್, ಇದು ವಿಕ್ಕಿಗೆ ಥ್ರೆಟ್ಸ್ ಇದೆಯಾ? ನನ್ನ ಪ್ರಕಾರ ವಿಕ್ರಾಂತ್ ಆಗಿರೋದು ಇಟ್ಸ್ ನಾಟ್ ಜಸ್ಟ್ ಮಿಯರ್ ಆಕ್ಸಿಡೆಂಟ್. ಇದ್ರ ಹಿಂದೆ ಯಾರ್ದೋ ಕೈವಾಡದೆ. ಈ ಆಕ್ಸಿಡೆಂಟ್ ನ ಬೇಕು ಅಂತಾನೆ ಮಾಡಿಸಿದ್ದಾರೆ. ವಾಟ್? ಎಸ್ ಸಾರ್ಥಕ್, ವಿಕ್ರಾಂತ್ ನ ಫಾಲೋ ಮಾಡ್ಕೊಂಡು ಹಾಸ್ಪಿಟಲ್ ತನಕ ಬಂದಿದ್ದಾರೆ. ಆಕ್ಸಿಡೆಂಟ್ ಸತ್ತಿಲ್ಲ ಅಂತ ಗೊತ್ತಾದ್ಮೇಲೆ ದೇ ಟ್ರೈ ಟು ಟೇಕ್ ಹಿಮ್ ಡೌನ್ ಇನ್ ದ ಹಾಸ್ಪಿಟಲ್. ಸೀರಿಯಸ್ಲಿ? ಇದನ್ನೆಲ್ಲ ನಂಬಕ್ಕೆ ಆಗ್ತಿಲ್ಲದ ವೇದಾಂತ್? ಐ ನೋ ಇಟ್ಸ್ ಲಿಟಲ್ ವಿಯರ್ಡ್ ಬಟ್ ಫ್ಯಾಕ್ಟ್. ಬಟ್ ವಿಕ್ರಾಂತಿಗೆ ಅಂತ ಶತ್ರುಗಳು ಯಾರಿದ್ದಾರೆ ಅಂತ ನಮ್ಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಸುಮ್ಮನೆ ರಿಸ್ಕ್ ತಗೊಳ್ಳೋದು ಯಾಕೆ? ಇಮಿಡಿಯೇಟ್ ಆಗಿ ಪೊಲೀಸ್ ಕಂಪ್ಲೇಂಟ್ ಕೊಡೋಣ. ರಿಸ್ಕ್ ತಗೊಳ್ಳೋದಕ್ಕೆ ನನಗೂ ಇಷ್ಟ ಇಲ್ಲ ಸಾರ್ಥಕ್. ಬಟ್ ದಿಸ್ ಟೈಮ್ ನಾವು ಪೊಲೀಸ್ ಅಂತ ಹೋಗೋ ಬದಲು ಇಂಟರ್ನಲ್ ಆಗಿ ನಾವೇ ಹ್ಯಾಂಡಲ್ ಮಾಡಿದ್ರೆ ಬೆಟರ್. ಅದು ಕರೆಕ್ಟ್ ವೇದಾಂತ್, ಆದ್ರೆ ಯಾರು ಅಂತ ಹೇಗೆ ಫೈಂಡ್ ಔಟ್ ಮಾಡೋದು? ನನಗೂ ಗೊತ್ತಿಲ್ಲ, ಬಟ್ ವಿ ವಿಲ್ ಹ್ಯಾವ್ ಟು ಡೂ ಸಮಥಿಂಗ್. ಯಾಕಂದ್ರೆ ಹಾಸ್ಪಿಟಲ್ ಅಮೂಲ್ಯ ಮೇಲೆ ಕೂಡ ಅಟ್ಯಾಕ್ ಆಯ್ತು.
ವೇದಾಂತ ಹಾಸ್ಪಿಟಲ್ ಏನ್ ನಡೀತಿದೆ ಏನಿದೆಲ್ಲ? ಈ ವಿಷಯ ನನಗೆ ಅಮೂಲ್ಯ ಬಿಟ್ರೆ ಯಾರಿಗೂ ಗೊತ್ತಿಲ್ಲ ಅಂಡ್ ಗೊತ್ತಾಗೋದು ಬೇಡ. ಬಟ್ ಐ ವಿಲ್ ಗೆಟ್ ದಟ್ ಕಲ್ಪ್ರೇಟ್. ನಾನು ಬೆಳಗಿಂದ ಇದನ್ನೇ ಯೋಚನೆ ಮಾಡ್ತಿದ್ದೀನಿ. ನಮ್ಮ ಫ್ಯಾಮಿಲಿಗೆ ಆಗದೆ ಇರೋರು ಯಾರಾದರೂ ಇದ್ದಾರಾ ಅಥವಾ ಎನಿ ಆಫ್ ದ ಬಿಸ್ನೆಸ್ ರೈವಲ್ಸ್? ಗೊತ್ತಾಗ್ತಿಲ್ಲ. ಈಗಲೇ ಹೇಳ್ತಿದ್ದೀನಿ, ಬಾವನ್ ಮುಂದೆ ಯಾರು ಅಳ್ಬಾರ್ದು. ಸರಿ, ನೀನೇ ಮಾತಾಡು. ಅಕ್ಕ, ಎದ್ದೇಳಿ ಹೋಗೋಣ. ಇಲ್ಲ ಅಮ್ಮ, ನಾನು ಎಷ್ಟೇ ಅಳು ಕಂಟ್ರೋಲ್ ಮಾಡಿದ್ರು ನನ್ನ ಕೈಲಿ ಅಳು ತಡ್ಕೊಳಕ್ ಆಗಲ್ಲ. ಅವ್ರ ಮುಂದೆ ಹತ್ರ ಅವರಿಗೂ ಬೇಜಾರಾಗಲ್ವಾ? ಖಂಡಿತ ಆಗುತ್ತೆ ಅಕ್ಕ, ಆದ್ರೆ ನಾವ್ ಯಾರು ಅಳ್ಬಾರ್ದು ಅಷ್ಟೇ. ನನ್ನ ಜೊತೆ ನೀವೆಲ್ಲರೂ ಬಂದ್ರೆ ಭಾವಂಗ್ ತುಂಬಾ ಖುಷಿ ಆಗುತ್ತೆ ಅಕ್ಕ. ಇಲ್ಲ ಅಮ್ಮ, ನನ್ನ ಕೈಲಿ ಆಗಲ್ಲ. ಓಕೆ ರಚನಾ, ಏನ್ ಬಾಬಾ ನೀವು ಹಿಂಗ್ ಮಲ್ಕೊಂಡ್ಬಿಟ್ರೆ? ಹಾ, ರೌಡಿ ಬೇಬಿ, ರೌಡಿ ನಾದ್ನಿಗೆ ಭಾವ ನೀವು. ಎನರ್ಜಿಗೆ ಇನ್ನೊಂದು ಹೆಸರೇ ನೀವು. ನೀವೇ ಹಿಂಗ್ ಸೈಲೆಂಟ್ ಆಗಿ ಮಲ್ಕೊಂಡ್ಬಿಟ್ರೆ ನಾವೆಲ್ಲ ಹೇಗ್ ಖುಷಿಯಾಗಿರೋದು ಹೇಳಿ? ನಮ್ ವಿಚಾರ ಬಿಡಿ ಬಾಬಾ, ಆದ್ರೆ ನಿಮ್ ಡ್ರೀಮ್ ಗರ್ಲ್ ಬಗ್ಗೆ ಯೋಚನೆ ಮಾಡಿ. ನೋಡಿ, ಅವಳು ಸಪ್ಪಗೆ ಹೊರಗೆ ಕೂತ್ಕೊಂಡ್ಬಿಟ್ಟಿದ್ದಾಳೆ. ನೀವು ಅವಳ ಲೈಫಿಗೆ ಬಂದ್ಮೇಲೆನೆ ಬಾವ ಅವಳು ಅಷ್ಟು ಖುಷಿಯಾಗಿರೋದನ್ನ ನಾವು ನೋಡಿದ್ದು. ಈಗ ನೀವು ಇಲ್ಲಿ ಟೆಂಟ್ ಹಾಕಿದ್ದೀರಾ ಅಂತ ಅಕ್ಕ ಹೇಗ್ ಸೊರ್ಕೋಗಿದ್ದಾಳೆ ನೋಡಿ. ನೀವೇನ್ 2 ದಿನದಲ್ಲಿ ಹುಷಾರಾಗಿಲ್ಲ ಅಂದ್ರೆ ಮುಂದೆ ನಿಮ್ಗೆ ದೊಡ್ಡ ರಿಸ್ಕ್ ಇದೆ. ನೀವು ಬೇಗ ಸರಿ ಹೋಗ್ಲಿ ಅಂತ ಕಣ್ ದೇವ್ರು, ದಿಂಡ್ರು, ಮರ, ಗೋಡೆ, ಕಲ್ಗಳಿಗೆಲ್ಲ ಹರಕೆ ಹೊತ್ಬಿಡ್ದಾಳೆ ನಿಮ್ ಹೆಂಡತಿ. ಆಮೇಲೆ ಅದನ್ನೆಲ್ಲ ತೀರ್ಸೋದಕ್ಕೆ ಅವಳು ನಿಮ್ಮನೆ ಕರ್ಕೊಂಡು ಹೋಗೋದು. ನೀವೆಷ್ಟು ಬೇಗ ಹುಷಾರಾಗ್ತಿರೋ ನಿಮ್ಗಷ್ಟು ಓಡಾಟ ಕಮ್ಮಿ ಆಗುತ್ತೆ. ಇದೆಲ್ಲ ಯಾಕೆ ಮೊದ್ಲೇ ಹೇಳಿಲ್ಲ ರೌಡಿನಾದ್ನಿ ಅಂತ ಆಮೇಲೆ ನೀವು ನನಗೆ ಹೇಳ್ಬೇಡಿ ಅಷ್ಟೆ. ಇದೇನ್ ಭಾವ ನೀವು? ನಾನು ಅವಾಗಿಂದ ಮಾತಾಡ್ತಾನೆ ಇದ್ದೀನಿ, ನೀವು ಸುಮ್ನೆ ಮಲಗಿದಿರಲ್ಲ. ಹಾಸ್ಪಿಟ್ಲಲ್ಲಿ ಜನ ಸರಿ ಇಲ್ಲ, ನಾನು ಒಬ್ಬೊಬ್ಳೆ ಮಾತಾಡ್ತಿರೋದು ನೋಡಿದ್ರೆ ನನ್ಗೊಂದ್ ಸೂತ್ ಲೂಸು ಅನ್ಕೊಂಡು ನಿಮ್ ಪಕ್ಕದ ಬೆಡ್ ಅಲ್ಲಿ ನನ್ನನ್ನು ಫಿಕ್ಸ್ ಮಾಡ್ಬಿಡ್ತಾರ ಅಷ್ಟೇ. ನಿಮಗ್ ಮಾತಾಡಕ್ ಕಷ್ಟ ಅಂತ ನಮಗ್ ಗೊತ್ತು. ಸುಮ್ನೆ ಒಂದ್ ಕ್ಲೂ ಕೊಡಿ ಬಾಬಾ. ನಾವು ಗೊತ್ತಲ್ಲ, ಬೆರಳು ತೋರಿಸಿದ್ರೆ ಬಾಡಿನೇ ನುಂಗ್ತೀವಿ ಅಂತ. ನಿಮ್ಮ ಸಿಗ್ನಲ್ ಮೆಸೇಜ್ ನ ಇಮಿಡಿಯೇಟ್ ಆಗಿ ಡಿಕೋಡ್ ಮಾಡಿ ಇಡೀ ಕರ್ನಾಟಕಕ್ಕೆ ಸರ್ಕ್ಯುಲೇಟ್ ಮಾಡ್ಬಿಡ್ತೀನಿ. ನಿಮ್ಗೆ ಹುಷಾರಿಲ್ಲ ಅಂತ ನಿಮ್ ಫ್ಯಾನ್ಸ್ ಎಲ್ಲ ಯಾವ ಲೆವೆಲ್ಗೆ ತಲೆ ಕೆಡ್ಸ್ಕೊಂಡಿದ್ದಾರೆ ಗೊತ್ತಾ? ಟ್ರೋಲ್ ಪೇಜ್ಗಳು, ಮೀಮ್ಸ್ಗಳು ಅಷ್ಟೇ ಯಾಕೆ, ಪೂರ್ತಿ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ದೇ ಹವಾ ಬಾಬಾ. ದೊಡ್ಡದಾಗಿ ಒಂದ್ ಸಿಗ್ನಲ್ ಕೊಡಿ ಬಾಬಾ, ರಾಕಿ ಬಾಯ್ ತರ. ಅದಕ್ಕೆ ಬಾಬಾ ಏನೋ ಹೇಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಬಾಬಾ ಬಾಬಾ ಅದಕ್ಕೆ ನಾನು ಹೋಗಿ ಡಾಕ್ಟರ್ನ ಮತ್ತೆ ಅಕ್ಕನ ಕರ್ಕೊಂಡ್ ಬಂದ್ಬಿಡ್ತೀನಿ. ವಿಕಿ ಅಣ್ಣ, ಅಣ್ಣ ಎದ್ದೇಳು. ವಿಕಿ ಎದ್ದೇಳು. ವಿಕಿ ವಿಕಿ ಅಣ್ಣ ಪ್ಲೀಸ್ ಕಣೋ. ವಿಕಿ ಏನಾಯ್ತು? ವಿಕಿ ಎದ್ದೇಳು. ವಿಕಿ ವಿಕಿ ಡಾಕ್ಟರ್, ಅಣ್ಣ ಎದ್ದೇಳು. ಡಾಕ್ಟರ್ ಡಾಕ್ಟರ್ ಬಾಬಾ ರೆಸ್ಪಾಂಡ್ ಮಾಡಿದ್ರು ಡಾಕ್ಟರ್. ಏನಿಲ್ಲಲ್ಲಮ್ಮ, ಸುಮ್ಮನೆ ಎಕ್ಸಾಕ್ಟ್ ಆಗ್ತಿದ್ದೀರಾ. ಇದು ರಿಕವರಿ ಆಗೋದಕ್ಕೆ ಇನ್ನೂ ತುಂಬಾ ಸಮಯ ಬೇಕಾಗುತ್ತೆ. ಇಲ್ಲ ಡಾಕ್ಟರ್, ಅವ್ರು ಬೆರಳು ಮೂವ್ ಮಾಡಿದ್ರು. ಇಲ್ಲಿರೋ ಎಲ್ಲರೂ ನೋಡಿದ್ದಾರೆ, ಬೇಕಿದ್ರೆ ಕೇಳಿ.
ಬೇಕಿದ್ರೆ ನಿಮ್ಗೆ ತೋರಿಸ್ತೀನಿ ನೋಡಿ. ಬಾಬಾ ಮತ್ತೆ ಸಿಗ್ನಲ್ ಕೊಡಿ ಬಾಬಾ. ನಿಮ್ ಆಶಿಕ್ಕು ನಿಮ್ ಒಂದೇ ಒಂದು ಸಿಗ್ನಲ್ಗೆ ಒಂಟಿ ಕಾಲಲ್ಲಿ ನಿಂತ್ಕೊಂಡು ಕಾಯ್ತಿದ್ರೆ ಗೊತ್ತಾ? ನೋಡಿ ಬಾಬಾ, ಗರುಡನ್ ಕರ್ಕೊಂಡ್ ಬಂದಿದ್ದೀವಿ. ಒಂದೇ ಒಂದು ಸಿಗ್ನಲ್ ಕೊಡಿ ಬಾಬಾ, ಸಾಕು ಪ್ಲೀಸ್ ಬಾಬಾ. ಫೀಲಿಂಗ್ಸ್ ನಂಗೆ ಅರ್ಥ ಆಗುತ್ತಮ್ಮ. ಕನಿಷ್ಠ ಆದ್ರೂ 2 ದಿನ ಬೇಕಾಗುತ್ತೆ ರಿಕವರಿ ಆಗೋದಕ್ಕೆ. ಅವ್ರಿಗೆ ಡಿಸ್ಟರ್ಬ್ ಮಾಡಬೇಡಿ ಪ್ಲೀಸ್, ನೀವು ಹೊರಡಿ. ಎದ್ದೇಳಿ ಬಾಬಾ, ನಿಮ್ ಕೈಲಾಗುತ್ತೆ ಬಾಬಾ. I can do it. ಎದ್ದೇಳು. ವಿಕ್ಕಿ, ಕಮಾನ್ ವಿಕ್ಕಿ, ಕಮಾನ್ ಬಾಮಿದಾ, ಕಮಾನ್. ಎದ್ದೇಳಿ ಬಾಬಾ, ನಿಮ್ ಕೈಲಾಗುತ್ತೆ. ಅಮ್ಮ, ನಂಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ. ನಾನು ಡಾಕ್ಟರ್ನ ಕರಿತೀನಿ. ವಿಕ್ಕಿನ ಮಲಗಿಸೋ ಪ್ರಯತ್ನ ಮಾಡಿ. ಜೋ ಏನಾಗಲ್ಲ, ಸುಮ್ಮನಿರಕ ನೀನು. ಅಣ್ಣ ಎದ್ದೇಳು. ಟ್ರೈ ಮಾಡಿ ಬಾಬಾ. ಅಣ್ಣ ನಿಮ್ಗೇನು ಆಗಿಲ್ಲ ಬಾಬಾ, ನೀವ್ ಹೆದರ್ಕೊಂಡಿದ್ದೀರಾ ಅಷ್ಟೇ. ನಿಮ್ ಕೈಲಾಗುತ್ತೆ. ಎದ್ದೇಳಿ ಬಾಬಾ, ನಮ್ಮೆಲ್ಲರ ತರ ಆರಾಮ್ಸೆ ಇರ್ಬೋದು ಬಾಬಾ. ಎದ್ದೇಳಿ ಬಾಬಾ, ನೀವ್ ತುಂಬಾ ಬ್ರೇವ್ ಅಂತ ನನಗೆ ಗೊತ್ತು. ಎದ್ದೇಳಿ ಬಾಬಾ. ಎದ್ದೇಳಿ ಬಾಬಾ. ಕಮಾನ್ ಅಣ್ಣ, ಎದ್ದೇಳು ಪ್ಲೀಸ್. ಹಾಗೆ ಎದ್ದೇಳಿ ಬಾಬಾ. ಟ್ರೈ ಮಾಡಿ ಬಾಬಾ. ಬಾಬಾ ಎದ್ದೇಳಿ. ಅಣ್ಣ ಬಾ. ಅಣ್ಣ ನಾನು ಹೇಳಿಲ್ಲ ಬಾಬಾ ನಿಮ್ ಕೈಲಾಗತ್ತೆ ಅಂತ. ನೋಡಿದ್ರೆ ನಿಮ್ಗೇನು ಆಗೇ ಇಲ್ಲ. ಹೇಳಿ ಬಾಬಾ. ವಿಕ್ರಾಂತ್, 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 I'm so happy, Vikrant. ನೀನು ಹುಷಾರಾಗ್ಬಿಟ್ಟೆ ವಿಕ್ರಾಂತ್. ಪರ್ಫೆಕ್ಟ್ಲಿ ಓಕೆ. ನೀನು ಹುಷಾರಾಗೋದೆ ವಿಕ್ರಾಂತ್. ಗೆದ್ಬಿಟ್ಟೆ. ನೀನು ನನಗೆ ಬರೀ ಅಣ್ಣ ಅಲ್ಲ ಕಣು, ಫ್ರೆಂಡ್, ನನ್ನ ಪಾಲಿನ ಗೈಡ್, ವೆಲ್ ವಿಷರ್, ಪೇರೆಂಟ್ ಕೂಡ ಹೌದು. ಇದು ಬರೀ ನನಗೆ ಮಾತ್ರ ಅಲ್ಲ, ಆದ್ಯ ಮತ್ತೆ ಧ್ರುವಾಗೂ ಇದೇ ಫೀಲಿಂಗ್ ಇರೋದು ನಿನ್ ಮೇಲೆ. ನೀವೇ ಲಕ್ಕಿ ಕಂಡ್ರು. ನಿಮ್ಮ ಇನ್ನೋಸೆನ್ಸ್ ಇನ್ನೂ ಹಾಗೆ ಇದೆ. ನನ್ನ ಬಿಸ್ನೆಸ್ ಅದು ಇದು ಅಂತ ತುಂಬಾ ಸ್ಟ್ರಿಕ್ಟ್ ಆಗಿ ಬೆಳೆದೆ. ಬಟ್ ಇವತ್ತು ನೀವು ನನ್ನ ಕಣ್ಣಿಗೆ ಪುಟ್ ಪುಟ್ ಮಕ್ಕಳ ತರ ಕಾಣ್ತೀರಾ. ಸೊ ಸ್ವೀಟ್ ಆಫ್ ಯಾಗರಾಜ. ಹೆಂಡತಿ
ಈ ಖುಷಿನ ಕಟ್ಟಿ ಜೀವಾರಿ ಇದು ಎಲ್ಲೋಗ್ತೀನಿ ಅಂದ್ಬಿಟ್ಟು. ಇದಾದ್ಮೇಲೆ ಲಿರಿಕ್ಸ್ ನಂಗೆ ಗೊತ್ತಿಲ್ಲ ಅಂತ ನಾನು ಏನ್ರಿ ಹೇಳಿದ್ದು? ಮನೇನ ಡೆಕೋರೇಟ್ ಮಾಡಿ ಅಂದೆ, ಅಲ್ಲೋಗಿ ತೋರಣ ಕಟ್ಟಿ ಅಂದೆ, ಆಯ್ತಾ ಕೆಲಸ ಎಲ್ಲ? ಅದ್ ಬಂದ್ಬಿಡಿ, ಇಡೀ ರೋಡ್ ನ ಗುಡಿಸಿ ಗುಂಡಾಂತರ ಮಾಡಿ ಎಲ್ಲಾನು ಡೆಕೋರೇಟ್ ಮಾಡ್ಬಿಡ್ತೀನಿ. ಏನಂದ್ರಿ? ಮಾಡ್ತಾ ಹಲೋ, ಹಾ ಸರ್. ಆಗಲ್ಲ ಸರ್, ನಾನ್ ಕೇಳಿದ 10 ಬಾಕ್ಸ್ ಮೈಸೂರು ಪಾಕು, 10 ಬಾಕ್ಸ್ ಅಲ್ಲಿ 7 ಬಾಕ್ಸ್ ಅಲ್ಲಿ 3 ಕಮ್ಮಿ ಆಗೋಕ್ ಚಾನ್ಸ್ ಇಲ್ಲ ಸರ್. 10 ಬಾಕ್ಸ್ ಬೇಕೇ ಬೇಕು. ಹಾ ಸರ್. ಏನ್ರಿ ಮುಖ ನೋಡ್ತಾ ಇದ್ದೀರಾ? ಮಾಡ್ರಿ ಕೆಲ್ಸನ. ಸಾರ್ಥಕ್, ನೀವೇನು ಆರಾಮ್ಸೆ ಬರ್ತಾ ಇದ್ದೀರಾ? ಕೆಲಸ ಮಾಡಿ, ಹೆಲ್ಪ್ ಮಾಡಿ. ಮಾಡ್ತೀನಿ. ಕೂಲ್ ಯಾಕೆ ಎಕ್ಸೈಟ್ ಆಗ್ತೀಯ? ರೈ ಬುಳ್ಳ, ನನ್ ಜಾನ ನೋಡ್ಕಲಿರಿ. ಪಾಪ ಪ್ರೆಗ್ನೆಂಟು, ಎಷ್ಟು ಹುಮ್ಮಸ್ಸಿಂದ ಕೆಲಸ ಮಾಡ್ತಾಳೆ. ನೀವು ಇದ್ದೀರಾ ಕಾಮ್ಚೋರ್. ನಿಮ್ಮ ಜಾನು ನಿಮ್ಗೂ ಸೇರಿಸಿ ಕೆಲಸ ಮಾಡಿ ಅಂತ ಹೇಳಿದ್ರು. ತಗೊಳ್ಳಿ, ನೀವು ಕೆಲಸ ಮಾಡಿ. ನಾನು ಹೋಗಿ ಎಲ್ಲೆಲ್ಲಿ ಮಿರ್ಚಿ ಲೈಟ್ ಆನ್ ಆಗಿಲ್ಲ ಅಲ್ಲಿ ಆನ್ ಮಾಡ್ಬಿಟ್ಟು ಬರ್ತೀನಿ. ಮಾತಾಡ್ತಾನೆ ಇದ್ದೀರಾ? ಯಾರೀ ಕೆಲಸ ಮಾಡ್ತಾರೆ? ಇದಾಗ ಏತ್ ಪಂಡಲ್ಲ ಆತೆ ಆತೈಕ ಅಂತ ಪಂಚಿನ ಬೆಲೆ ಒಂಜಿ ಮನ್ ಪೂಜರು ಇಬ್ಬರು ಪಾತಿರಿನಿ ಅಣ್ಣ ದಾಯಿಗಳ ಬೆಳಗ್ಗೆ ಹಿಂಗ ತಗೊಂಡಿಜ್ಜಿ. ಸಾರ್ಥಕ್ ಸರ್, ಇದು ಯಾವ ಕಾಡು ಭಾಷೆಲಿ ಬಾಯಿಗೆ ಬಂದಾಗೆಲ್ಲ ಬೈಟ್ಬಿಟ್ಟು ಹೋದ್ರು ಒಂದು ಅರ್ಥ ಆಗ್ಲಿಲ್ವಲ್ಲ? ಅದು ಕಾಡು ಭಾಷೆ ಅಲ್ಲ, ತುಳು ಭಾಷೆ. ಅವಳು ಏನ್ ಹೇಳಿದ್ಲು ಅಂದ್ರೆ, ನೀವ್ ಯಾವ ಕೆಲ್ಸಕ್ಕೂ ಲಾಯಕ್ಕಿಲ್ಲ, ಹೇಳಿದ್ ಒಂದ್ ಕೆಲ್ಸನೂ ಮಾಡಲ್ಲ. ಈ ಕಡೆ ಮನೆಗ್ ಮಗ ಅಲ್ಲ, ಸ್ಮಶಾನಕ್ಕೆ ಹೆಣನೂ ಅಲ್ಲ. ಅವ್ರ ಅಣ್ಣ ವೇದ ಅಂತೂ ನಿಮ್ ಯಾಕಾರು ಕೆಲ್ಸಕ್ಕೆ ಇಟ್ಕೊಂಡಿದಳು ಅಂತ ಕ್ಯಾಕ್ರ ತುಬುಕ್ ಅಂತ ವರ್ಸ್ಕೊಳ್ಳಿ. ಆದಷ್ಟು ಬೇಗ ಗಂಡ ಹೆಂಡತಿ ಇಬ್ಬರನ್ನು ಮಂಗಳೂರು ಹಾರ್ಬರ್ಗೆ ಶಿಪ್ಪಿಂಗ್ ಮಾಡ್ಬಿಡ್ಬೇಕು. ಸ್ವಲ್ಪ ಆ ಕಡೆಗೆ ಬಾಲಿರಿ. ಇದೇನಪ್ಪ ಫ್ರೀ ಊಟ ಅಂತ ಹಾಕಿದಿರಾ? ಇವತ್ತು ದುಡ್ಡು ತಗೊಳಲ್ವಾ? ಇವತ್ತು ಬರೀ ಊಟ ಅಷ್ಟೇ ಫ್ರೀ ಅಲ್ಲ, ಜೊತೆ ಒಂದ್ ಲಡ್ಡುನು ಫ್ರೀ. ಅಲ್ಲಪ್ಪ, ಮೊದ್ಲೇ ಕಲೆಕ್ಷನ್ ಇಲ್ಲ ಅಂತ ಹೇಳ್ತಿದ್ದೀನಿ, ಅಂತದ್ರಲ್ಲಿ ಇರೋದನ್ನು ಫ್ರೀ ಮಾಡ್ತಿದಿರಲ್ಲ ನೀವು. ಏ ಅದಿತಿ, ವಿಕ್ಕಿ ಬಾವ ಆಸ್ಪತ್ರೆಯಿಂದ ಆಗಿ ಆಸ್ಪತ್ರೆಯಲ್ಲಿದ್ರು. ಇವತ್ತು ಅವ್ರಿಗೆ ಡಿಸ್ಚಾರ್ಜ್ ಆಯ್ತು. ಆ ಖುಷಿಗೆ ಇವತ್ತು ಈ ಆಫರ್ ಕೊಡ್ತಾ ಇದೀವಿ. ನೀವು ಹೊಟ್ಟೆ ತುಂಬಾ ಊಟ ಮಾಡಿ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹರಿಸಿದ್ರೆ ಅಷ್ಟೇ ಸಾಕು. ಒಳ್ಳೆಯವ್ರಿಗೆ ಒಳ್ಳೇದೇ ಆಗತ್ತೆ ಸರ್. ಬನ್ನಿ ಕೂತ್ಕೊಳ್ಳಿ. ಬಂದೇ ಬಿಟ್ನಾ? ನಾನಿವಾಗ ಅಲ್ಲಿ ಹೋಗ್ಲೋ ಬೇಡವೋ? ಹೋದ್ರೆ ವಿಕ್ರಾಂತಿ ಎಲ್ರೂ ಮುಂದೆ ಮಾತು ಶುರು ಮಾಡ್ಬಿಟ್ರೆ ಏನ್ ಮಾಡೋದು? ಇವತ್ತವನ ಮೇಲೆ ಎಲ್ರಿಗೂ ಸಿಂಪತಿ ಇದೆ. ಧ್ರುವನ್ ಕೇಸ್ ತರ ಆಗಲ್ಲ.
ಮ್ಯಾನೇಜ್ ಮಾಡೋದು ಸ್ವಲ್ಪ ಕಷ್ಟನೇ ಆಗ್ಬೋದು. ನಿನ್ನ ಮನಸ್ಸಲ್ಲಿ ಏನು ಓಡ್ತಾ ಇದೆ ಅಂತ ನನಗೆ ಗೊತ್ತು. ಆದರೆ ನೀನು ಇವಾಗ ನಾರ್ಮಲ್ ಆಗಿ ನಡ್ಕೊಳ್ಳಿಲ್ಲ ಅಂದರೆ ವಿಕ್ಕಿ ಏನೂ ಮಾತಾಡ್ತಿದ್ರು ನಿನ್ನ ಮೇಲೆ ಡೌಟ್ ಬರುತ್ತೆ. ಅಲ್ಲ ಕಣೋ, ಅವನ್ನೆಲ್ಲ ಹೇಳ್ಬಿಟ್ರೆ ಏನೋ ಮಾಡೋದು. ನಾವು ಮಾತಾಡೋದಕ್ಕೂ ಆಗಲ್ಲ. ನಾವು ಮರ್ಡರ್ ಅಟೆಂಪ್ಟ್ ಮಾಡಿದೀವಿ, ಬರೀ ದುಡ್ಡು ಹೊಡೆಯೋ ಕೇಸ್ ಅಲ್ಲ ಅದು. ಹಾಗನ್ಕೊಂಡು ಇಲ್ಲೇ ಇದ್ರೆ ಆಗಲೂ ರಿಸಲ್ಟ್ ಸೇಮು. ಒಬ್ಬ ಅಂದ್ರೆ ಏನಾಗ್ಬೋದು, ಜೈಲಲ್ಲಿ ಮುದ್ದೆ ಇಲ್ಲ ಊರಲ್ಲಿ ಗದ್ದೆ. ಅಣ್ಣ ಇಷ್ಟು ಬೇಗ ರಿಕವರ್ ಆಗ್ತಾನೆ ಅಂತ ಅನ್ಕೊಂಡೇ ಇರ್ಲಿಲ್ಲ. ಧ್ರುವ ಹೇಳೋ ಹಾಗೆ ವಿಕ್ಕಿ ಅಣ್ಣ ಒಂಥರ ಫೈಟರ್. ಸಾರ್ಥಕ್, ಏನ್ ಅವಾಗಿಂದ ಕೋಲೆ ಬಸ ಒಂಥರ ಹೂ ಹೂ ಅಂತಿದ್ದೀರಾ? ಏನಾಗಿದೆ? ಚಿಚೆ, ನನಗೇನಾಗಿಲ್ಲ, ಆದ್ರೆ ನಿನಗೆ ಏನೋ ಆಗಿರ್ಬೇಕು. ಇದ್ಯಾಕೋ? ಅಜ್ಜ, ಇವತ್ತು ನೀನು ಬೇರೆ ತರನೇ ಕಾಣ್ತಾ ಇದೆಯಾ. ಎಂತ ಬೇರೆ ತರ ಅಂದ್ರೆ? ಬೇರೆ ತರ ಅಂದ್ರೆ ಬೇರೆ ತರ. ಸಾರ್ಥಕ್, ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ಇನ್ನು 4 to 5 months ಬೇರೆ ತರ ಎಲ್ಲ ನೋಡಕ್ಕೆ ಹೋಗ್ಬೇಡಿ. ಅಂಡ್ ಒಳಗಿರೋ ನಿಮ್ ಮಗ ಅಪ್ಪ ಸರಿಯಿಲ್ಲ ಅಂತ ಅನ್ಕೋಬಾರ್ದು. ಹಲೋ ಜೂನಿಯರ್ ಆದ್ಯ, ಬೇಗ ಭೂಮಿ ಬಂದ್ಬಿಡಮ್ಮ. ನೀನ್ ಬರೋವರೆಗೂ ನಿಮ್ಮಮ್ಮ ನನಗೆ ಪಕ್ಕದ ಮನೆ ಆಂಟಿ ತರನೇ ಕಾಣಿಸ್ತಿರ್ತಾರೆ. ನನ್ ಸಿಂಗಲ್ ಮೀನಿಗಳ ಕಡೆ ಹೇಳಿದ್ದು. ಕಂದ, ನೀನ್ ಒಳಗಡೆ ಆರಾಮಾಗಿದೆಯಾ ತಾನೆ? ಆಚೆಗಡೆ ಸಿಕ್ಕಾಪಟ್ಟೆ ಡೇಂಜರ್ ಇದೆ. ನಿನ್ನ ಹೊತ್ತಿರೋ ನಿಮ್ಮಮ್ಮ ಆಚೆಯಿಂದ ಹೇಗೆ ಅಂತ ನೀನು ನೋಡಿಲ್ಲ. ಅವಳಿಗೆ ಎದುರುಗಡೆ ಇರೋರ ಬಗ್ಗೆ ಕೇರೇ ಇಲ್ಲ. ಬರೀ ಒಳಗಿರೋರ್ ಬಗ್ಗೆ ಮಾತ್ರ ಕೇರ್. ಕಳ್ಸ್ಕೊಂತೆ ತಾನೆ? ಅದನ್ನ ಬಾಯ್ಬಿಟ್ಟು ಬೇರೆ ಹೇಳ್ಬೇಕಾ ಪ್ಲೀಸ್? ರೆಸ್ಪೆಕ್ಟ್ ಸ್ವಲ್ಪ ಜಾಸ್ತಿನೇ ಆಯ್ತು. ಸರ್, ನೀನು ಯಾಕೆ ವಿಕ್ರಾಂತ್ ಆಸ್ಪತ್ರೆ ಬಂದಾಗಿಂದ ಎಲ್ರಿಗೂ ಡೌಟ್ ಬರೋ ಥರ ವಿಚಿತ್ರವಾಗಿ ನಡ್ಕೊಂಡೆ? ಅದೆಲ್ಲ ನಿನಗೆ ಯಾಕೆ? ಅದೇ ಕೆಲಸ ನಾನು ಮಾಡಿದ್ರೆ ನೀನು ಸುಮ್ಮನೆ ಇರ್ತಿದ್ದ? ಇಲ್ಲ ತಾನೇ? ಅದು ಅಲ್ಲದೆ ಅವನು ಹೇಗಿದ್ದೀಯಾ ಅಂತ ಕೇಳಿದಾಗ ನಾರ್ಮಲ್ ಆಗಿ ಮಾತಾಡೋದು ಬಿಟ್ಬಿಟ್ಟು ಎಲ್ಲೋ ಕಳೆದೋಗಿರೋ ಥರ ನಿಂತಿದೆ. ಕಾಲದಕ್ಕೆ ಆ ದರಿದ್ರ ಅಮೂಲ್ಯ ನಿನ್ನ ತಗಲಾಕಕ್ಕೆ ನೋಡ್ತಾ ಇದ್ಳು. ನನ್ಗೆ ಯಾಕೋ ನೀನಾಗಿ ನೀನೇ ತಪ್ಪು ಒಪ್ಕೊಂಡ್ಬಿಟ್ಟು ಸರೆಂಡರ್ ಆಗ್ಬಿಡ್ತೀಯ ಅನ್ಸ್ತಾ ಇದೆ. ಶಡಪ್. ನಾನ್ ಸತ್ರು ಆ ಕೆಲಸ ಮಾಡಲ್ಲ. ಮತ್ತೆ ಯಾಕೆ ಹಿಂಗ್ ಮಾಡಿದೆ? ಗೊತ್ತಿಲ್ಲ, ಆದ್ರೆ ವಿಕ್ಕಿ ನನ್ನ ಒಂದ್ ರೀತಿ ನೋಡ್ದ. ಅವನ್ಗೆ ಆಕ್ಸಿಡೆಂಟ್ ಮಾಡಿ ಸಾಯಿಸಕ್ ಹೊಟ್ಟಿದ್ ನಾನೇ ಅಂತ ಅವನ್ ಕಣ್ಣಲ್ಲಿ ಒಂದ್ ಬೆಂಕಿ ಇತ್ತು. ಅದನ್ನ ನೋಡಿ ಡಿಸ್ಟರ್ಬ್ ಆಗ್ಬಿಟ್ಟೆ. ವಿಷಯ ಯಾರು ಗೊತ್ತಿದೆಯೋ ಗೊತ್ತಿಲ್ಲ, ಈಗ ಸಸ್ಪೆನ್ಸ್ ಆಗಿದೆ. ಸಸ್ಪೆನ್ಸ್ ಆಗೇ ಇದ್ಬಿಡ್ಲಿ. ನೀನಾಗಿ ನೀನೇ ಇದೆಲ್ಲ ಮಾಡ್ಕೊಂಡ್ರೆ ದೊಡ್ಡ ಸಮಸ್ಯೆ ಆಗತ್ತೆ. ಆಮೇಲೆ ನೀನೇ ಎಲ್ರಿಗೂ ಅನುಮಾನ ಬರಂಗ್ ನಡ್ಕೋಬೇಡ. ಹಾಗಾದ್ರೆ ವಿಕ್ಕಿಗ್ ನಮ್ಮೇಲೆ ಅನುಮಾನ ಬಂದಿಲ್ಲ ಅಂತ್ಯ? ನನ್ನ ಪ್ರಕಾರ ವಿಕ್ಕಿ ಧ್ರುವಂತರ ಅಲ್ಲ. ಯಾರೋ ಏನೋ ಅಂದ್ರು ಅಂತ ಅದನ್ನ ಬ್ಲೈಂಡ್ ಆಗಿ ನಂಬಲ್ಲ. ಅದಕ್ಕೆ ಆ ವಿಷಯ ವೇದಾಂತ ಇನ್ನೂ ಗೊತ್ತಿಲ್ಲ. ಒಂದ್ ವೇಳೆ ವಿಕ್ಕಿಗೆ ಎಲ್ಲಾ ಸೀಕ್ರೆಟ್ ನಿಜ ಅಂತ ಅನ್ಸ್ಬಿಟ್ಟಿದ್ರೆ ಇಷ್ಟೊತ್ತಿಗಾಗ್ಲೇ ವೇದಾಂತಿಗೆ ಮ್ಯಾಟ್ರ್ ರೀಚ್ ಆಗ್ತಾ ಇತ್ತು ತಾನೇ? ಹೌದು, ನಿಜ. ಆದ್ರೆ ವೇದಾಂತ್ ನನ್ನ ಹತ್ರ ನಾರ್ಮಲ್ ಆಗೇ ಮಾತಾಡ್ದ. ಅಲ್ಲಿಗೆ ನಾನು ಹೇಳಿದ್ ಕರೆಕ್ಟ್. ಹಾಗೆ ಇಟ್ಕೊಳ್ಳೋಣ. ಆದ್ರೆ ವಿಕ್ಕಿಗ್ ಯಾರೋ ಒಬ್ರು ನಮ್ ಬಗ್ಗೆ ಹೇಳಿದ್ಮೇಲೂ ಅವನ್ ಅಷ್ಟು ನಾರ್ಮಲ್ ಆಗಿರಕ್ ಹೇಗ್ ಸಾಧ್ಯ? ಈ ತರ ಯೋಚನೆ ಮಾಡಿದಾಗ ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆ ಅನ್ಸ್ತಾ ಇದೆ. ಇದ್ ನಿಜವಾಗ್ಲೂ ಸೀರಿಯಸ್ ಆಗಿ ಯೋಚನೆ ಮಾಡೋ ವಿಚಾರನೇ. ಅವನು ನಾವು ಮಾತಾಡಿದ್ದನ್ನ ಕೇಳಿಸ್ಕೊಂಡಿಲ್ಲ. ಆಕ್ಸಿಡೆಂಟ್ ಆದ್ಮೇಲೆ ಮರ್ತೋಗಿರ್ಬೇಕು.
ಇಲ್ಲ ಅಂದ್ರೆ ಅವನು ನಮ್ ತರನೇ ಹುಷಾರಾಗಿ ಆಟ ಆಡಕ್ ನೋಡ್ತಿರ್ಬೇಕು. ಅಯ್ಯೋ ಸಿಸ್ಟರ್, ಅವನು ಹುಷಾರಾಗ್ಬಿಟ್ರೆ ನಮ್ಗೆ ಜೈಲಿನ ಮುದ್ದೆನೇ ಗತಿ. ಶಡಪ್. ಪದೇ ಪದೇ ಜೈಲು ಮುದ್ದೆ ಅಂತ ಅಂತಿರ್ಬೇಡ. ಇಟ್ಸ್ ಸೋ ಇರಿಟೇಟಿಂಗ್. ನೋಡು, ನಾನು ಸತ್ತು ಸ್ಮಶಾನಕ್ಕೆ ಹೋಗ್ತೀನಿ ಹೊರತು ಯಾವತ್ತು ನಾನ್ ಮಾಡಿರೋ ಕೆಲ್ಸಗಳಿಗೆ ಜೈಲ್ಗೆ ಹೋಗಲ್ಲ. ವೇದಾಂತ ಅಪ್ಪ ಅಮ್ಮನ್ನ ಏನ್ ಮಾಡಿದೀನಿ ಅಂತ ಆಚೆ ಕಡೆ ಪ್ರಪಂಚಕ್ಕೆ ಗೊತ್ತಾಗದೇ ಇರೋ ತರ ಕಾಪಾಡ್ಕೊಂಡ್ ಬಂದಿದ್ದೀನಿ. ಅಷ್ಟು ಸುಲಭಕ್ಕೆ ನಾನ್ ಜೈಲ್ಗೆ ಹೋಗ್ತೀನ? ವಿಕಿ, ಓಹ್ ಮದರ್ ಇಂಡಿಯಾ, ಬನ್ನಿ. ಹುಷಾರು. ಏನ್ ಮಾಮ, ನೀನು ಬಂದ್ಬಿಡಿದ್ಯಾ? ನಾನೇ ಅಲ್ಲ, ಮಾವ. ನೀನು ಎರಡೂ ಸೂಟ್ ಆಗೋದ್ ಬಿಡು ಮಾಮ. ಆರ್ತಿ ಎಲ್ಲಿ ವಿಕ್ಕಿ? ಏನೋ ಹಾಲಿಗೆ ಅರ್ಶನ ಹಾಕೊಂಡ್ ಬರ್ತೀನಿ ಅಂತ ಹೋದ್ರು. ಬೆಳಿಗ್ಗೆಯಿಂದ ಏನೇನೋ ಕುಡ್ಸಿದಾರೆ, ಲೆಕ್ಕನೇ ಇಲ್ಲ. ಆಗ್ಬಾರ್ದಾದಾಗ ಅದನ್ ಸರಿ ಮಾಡಕ್ ಏನಾದ್ರೂ ಮಾಡ್ಲೇಬೇಕಲ್ವಾ? ಪಾಪ, ಅವಳ ಕರ್ತವ್ಯ ಅವಳು ಮಾಡ್ತಾ ಇದ್ದಾಳೆ. ಇವಾಗ ಹೇಗಿದೆ ನೋವೆಲ್ಲ? ಕಮ್ಮಿ ಆಗಿದ್ಯಾ? ಪರವಾಗಿಲ್ಲ ಮದರ್ ಇಂಡಿಯಾ, ಸ್ವಲ್ಪ ನೋವಿದೆ. ಸ್ವಲ್ಪ ದಿನ ವಾಸಿ ಆಗ್ಬಿಡತ್ತೆ. ಬಿಡಲ್ಲ, ನೋವು ವಾಸಿ ಆಗೋದು ಆಮೇಲೆ, ಆದ್ರೆ ನಾವು ನಿನ್ನೆ ಬಿಡಲ್ಲ. ಆಕ್ಚುಲಿ ನಂಗೆ ಒಂದ್ ಅರ್ಥ ಆಗ್ತಿಲ್ಲ ವಿಕ್ಕಿ. ನೀನ್ ರೋಡ್ ಕ್ರಾಸ್ ಮಾಡ್ತಾ ಅಷ್ಟೊಂದು ನೆಗ್ಲೆಕ್ಟ್ ಮಾಡ್ತೀಯಾ? ಅಲ್ಲ, ಯಾವ್ದೋ ಗಾಡಿ ಬಂದು ನಿನಗೆ ಗುದ್ದಿ ಆಕ್ಸಿಡೆಂಟ್ ಆಯ್ತು ಅಂದ್ರೆ ನನಗಂತೂ ನಂಬಕ್ಕಾಗ್ತಿಲ್ಲ. ಆಕ್ಚುಲಿ ಅಲ್ಲಿ ಏನಾಗಿದ್ದು ವಿಕ್ಕಿ? ಆಕ್ಚುಲಿ ನಾನೇ ನಿಮ್ಮ ಹತ್ರ ಬಂದು ಮಾತಾಡೋಣ ಅನ್ಕೊಂಡಿದ್ದೆ ಮದರ್ ಇಂಡಿಯಾ. ಆಕ್ಸಿಡೆಂಟ್ ಬಿಟ್ಟಾಕಿ, ಆದ್ರೆ ಅದಕ್ಕಿಂತ ಮೊದಲು ನಡೆದಿದ್ದ ಘಟನೆ ಬಗ್ಗೆ ಕೇಳಿದ್ರೆ ನೀವು ಶಾಕ್ ಆಗ್ಬಿಡ್ತೀರ. ಏನ್ ಘಟನೆ ವಿಕ್ಕಿ? ಹಲೋ ಮಿಸ್ಟರ್ ಶ್ರೀಧರ್ ಮಧುಸೂದನ್, ಇವತ್ತು ರಾತ್ರಿ ನಾನು ಕಳಿಸೋ ಲೊಕೇಶನ್ಗೆ ನಾನು ಕೇಳಿದಷ್ಟು ದುಡ್ಡನ್ನ ಕಮಕ್ ಕಿಮಕ್ ಅಂದೆ ತಂದ್ಕೊಡ್ಬೇಕು. ಬ್ಲ್ಯಾಕ್ ಮೇಲರ? ಏನ್ ಹೇಳ್ದ ಅವನು? ಅದನ್ನೇ ನಿಮ್ಮ ಹತ್ರ ಬಂದು ಹೇಳ್ಬೇಕು ಅನ್ಕೊಂಡಿದ್ದು. ನೀವು ಸುಹಾಸಿನಿ ವಸಿಷ್ಠನೇ ಅಲ್ಲ. ಮೋರೋವರ್, ನೀವು ನನ್ನ ಅಗ್ರಜನ್ ಅಮ್ಮನೇ ಅಲ್ಲ. ನಿಮ್ಗೆ ನಮ್ಮ ಮೇಲೆ ಯಾವ ಪ್ರೀತಿ ವಾತ್ಸಲ್ಯ ಏನೂ ಇಲ್ಲ. ನೀವೆಲ್ಲ ಮಾಡ್ತಿರೋದು ದುಡ್ಡುಗೋಸ್ಕರ. ಅದಕ್ಕೆ ಎಲ್ಲ ಈ ಡ್ರಾಮಾ ನಡೀತಾ ಇರೋದು. ನೀವೊಂದು ರಾಕ್ಷಸಿ. ಇದೆಲ್ಲ ಧ್ರುವಂಗ್ ಗೊತ್ತಾಗಿ ಅವನ ಅಗ್ರಜನ್ ಹೇಳ್ದ ಅಂತ ಅವನನ್ನ ಮನೆಯಿಂದ ಹೊರಗೆ ಹೋಗುವಾಗ ಮಾಡ್ತೀರಾ. ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ, ನಿಮ್ಮಂತ ಕೆಟ್ಟ ವ್ಯಕ್ತಿ ಭೂಮಿ ಮೇಲೆ ಇರಕ್ ಸಾಧ್ಯನೇ ಇಲ್ಲ. ಮನುಷ್ಯತ್ವನೇ ಇಲ್ದಿರೋ ಕಾಡು ಮೃಗ ನೀವು.
ಇದನ್ನ ಊರು ತುಂಬ ಟಾಮ್ ಹೊಡಿಯಕ್ ಮುಂಚೆ ಇವನನ್ನೇ ಮುಗಿಸ್ಬೇಕು. ಏನ್ ಸ್ಪೆಷಲ್ ಇವತ್ತು? ಎಲ್ಲಾರು ನೀನೇ ಕರೆಸಿ ಊಟ ಪಡಿಸ್ತೀಯಾ? ವಿಕ್ಕಿ ಬಾಬಾ ಹುಷಾರಾದ್ಮೇಲೆ ನನ್ಗೊಂದ್ ವಿಷಯ ಅರ್ಥ ಆಯ್ತು. ಎವ್ರಿ ಡೇ ಸ್ಪೆಷಲ್ ಅಂತ ಸೆಲೆಬ್ರೇಟ್ ಮಾಡೋದಕ್ಕೆ ಲೈಫೇ ಒಂದು ದೊಡ್ಡ ರೀಸನ್ ಅಂತ ಗೊತ್ತಾಯ್ತು. ಅದಕ್ಕೆ ಅಮ್ಮ ಮಾಡಿರೋ ಸ್ಪೆಷಲ್ ಅಡುಗೆನ ತಗೊಂಡ್ ಬಂದಿದ್ದೀನಿ. ಹಾಗಿದ್ರೆ ಇವತ್ತು ಫುಲ್ ಬ್ಯಾಟಿಂಗ್ ಮಾಡೋದೆ. ಬಾಮೈದ ಸಮಾಧಾನ, ಈಗ ತಾನೇ ಹುಷಾರಾಗಿ ಬರ್ತಿದ್ಯಾ, ಫುಲ್ ಫಾರ್ಮ್ ಬೇಡ. ಬಾಸ್, ನಾನಂತೂ ಆಲ್ವೇಸ್ ಫಾರ್ಮಲ್ ಇರ್ತೀನಿ. ಮೇಡಮ್, ನೀವೇನು ಸಂಕೋಚ ಮಾಡ್ಕೋಬೇಡಿ. ಫ್ರೀ ಬಿಡ್ಲ, ಅದನ್ನ ಬಡ್ಸೋರು ಹೇಳ್ಬೇಕು, ಸಂಕೋಚ ಪಡ್ಕೊಳ್ಬೇಡಿ ಅಂತ. ಊಟ ಮಾಡೋರಲ್ಲ ಕಣ್ರಿ. ಮೀನಿಂಗು ಸೇಮ್ ವಿಕ್ಕಿ ಬಾಸ್. ಬಡ್ಸೋರು ಸಂಕೋಚ ಮಾಡ್ಕೊಂಡ್ರೆ ತಿನ್ನೋರ್ಗು ಸಂಕೋಚ ಆಗುತ್ತೆ. ಅದಕ್ಕೆ ಸಂಕೋಚ ಮಾಡ್ಕೋಬೇಡಿ ಮೇಡಮ್ ಅಂತ ಹೇಳ್ದೆ. ಕಾಂತ, ನೀವ್ ಹೇಳಿದ್ ಕರೆಕ್ಟ್. ನೀವ್ ಯಾವಾಗ್ಲೂ ಫಾರ್ಮಲ್ ಇರ್ತೀರ. ಥ್ಯಾಂಕ್ ಯು. ನಾನ್ಸೆನ್ಸ್ ಮಾಡೋದು. ವೆಂಕಟರಮಣ ಸ್ವಾಮಿ ಕಾಪಾಡು ಗೋವಿಂದ. ಆಹಾ, ಇದು ಊಟ ಅಂದ್ರೆ. ಚಿಕ್ಕಮ್ಮನ ಕೈಯಲ್ಲಿ ನಿಜವಾಗ್ಲೂ ಜಾದೂನೇ ಇದೆ. ಯಾರತ್ತೆ ಹೇಳಿ ಬಾವಾ? 100ಗೆ 200% ನಿಮ್ಮ ಹತ್ತನೆ ಕನ್ಫರ್ಮ್. ತಗೋ, ಇದೇ ಖುಷಿಲಿ ಇನ್ನೊಂದು ನಾಡು ತಿನ್ನು. ನೋಡಿ ನನ್ನಿ, ಪೊಂಗಲ್ ಘಮ 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 ಅಂತಾರೆ. ಒಂದ್ ಸ್ವಲ್ಪ ಬಡಿಸ್ತ್ಯಾ? ಇದಾವೆ ತಿಂದ್ರಿ, ಏನ್ರಿ ಕಚ್ಚಾ ಪಚ ಅನ್ಕೊಂಡು ನೀವು? Iliano. ತಿನ್ನು ತಿನ್ನು ವಿಕ್ರಾಂತ್. ಮತ್ತೆ ಆಗ್ಲೇ ಫುಲ್ ಬ್ಯಾಟಿಂಗ್ ಅಂತೆಲ್ಲ ಹೇಳ್ದೆ. ತಿನ್ನು ಬಾಮೈದ. ಊಟದ ಜೊತೆಗೆ ಅದಕ್ಕಿಂತ ಹೈಯೆಸ್ಟ್ ಕ್ಯಾಲರಿ ಇರೋ ಪ್ರೀತಿನ ತಿನ್ಸಿದ್ರೆ ಹೊಟ್ಟೆಲಿ ಎಲ್ಲಿ ಜಾಗ ಇರುತ್ತೆ ಬಾವ? ನಿಮ್ ಪ್ರೀತಿಗೆ ನನ್ನ ಹೊಟ್ಟೆನೆ ತುಂಬಾಯ್ತು. ನಿನ್ನ ಈ ಆಫೀಸಲ್ಲಿ ಮೊದಲಿನ ತರ ನೋಡೋದಕ್ಕೆ ಬಹಳ ಖುಷಿ ಆಗ್ತಿದೆ ವಿಕ್ರಾಂತ್. ಸೇಮ್ ಹಿಯರ್ ವೇದಾಂತ್. ನಾನು ನನ್ನ ಕಿಲಾಡಿ ಬಾಮೈದನ್ನ ತುಂಬಾ ಮಿಸ್ ಮಾಡ್ಕೊಂಡೆ. ಬಾಬಾ, ಈಗ ಸಾರ್ಥಕ್ ಅಣ್ಣನ ಅಟ್ಯಾಕ್ ಮಾಡೋಣ. ಏ ಅಮೂಲ್ಯ, ಯಾಕೆ ತಿಳಿಸ್ಬಿಟ್ಟೆ? ವೇದಾಂತ ಏನು ಅಂದ್ಕೊಳಲ್ಲ, ತಿನ್ಸು ಪರವಾಗಿಲ್ಲ. ಎಲ್ಲಿಂತ ಚಾನ್ಸ್ ಸಿಗುತ್ತೆ ಅಂತ ಕಾಯ್ತಾ ಇರ್ತಾರೆ. ಅಂತದ್ರಲ್ಲಿ ಈ ಲೆವೆಲ್ಗೆ ಸಪೋರ್ಟ್ ಸಿಕ್ಕಿದ್ರೆ ಬಿಡ್ತಾರ? ಸ್ವೀಟ್ ತಿಂದ್ರಿ? ತಿಂತೀನಿ. ರೊಟ್ಟಿ ಸೂಪರ್ ಆಗಿದೆ. ಇನ್ನೊಂದು ಹಾಕೊಳ್ಳಿ. ತುಂಬಾ ಚೆನ್ನಾಗಿದೆ, ತುಂಬಾ. ಒಂದು ಅತಿ ಆಯ್ತು ಪರಮಾನಂದ. ನನ್ನ ಕೈಲಿ ಅವಳನ್ನ ಸಹಿಸ್ಕೊಳಕ್ ಆಗ್ತಾ ಇಲ್ಲ.
ಏನಾಯ್ತು? ಅವಳೇನ್ ಮಾಡಿದ್ಳು? ಅವಳೇನೆ ವೇದಾಂತ್ ವೆಂಚರ್ಸ್ MD ತರ ಆಡ್ತಾಳೆ. ನನ್ನ ಮುಂದೆನೆ ಎಷ್ಟು ದುರಹಂಕಾರದಲ್ಲಿ ಮಾತಾಡ್ತಾಳೆ ಗೊತ್ತಾ? ಎಷ್ಟು ಕೊಬ್ಬಿರ್ಬೇಡ ಅವಳಿಗೆ. ನನಗಿದು ಮೊದಲೇ ಗೊತ್ತಿತ್ತು. ನಿನ್ ಜೀವನಕ್ಕೆ ಅವಳೇ ಶಾನಿ. ಸರಿಯಾಗಿ ಒಕ್ಕರಿಸ್ಕೊಂಡ್ಬಿಟ್ಟವಳೆ. ಬಿಡಲ್ಲ ನಿನ್ನ. ಹಾವಿನ ಥರ ದ್ವೇಷ ಇಟ್ಕೊಂಡು ತೀರ್ಸ್ಕೊತಾಳೆ. ನನ್ನ ಹತ್ರ ಬಂದ್ರೆ ಹೊಲ್ ಕಿತ್ಬಿಡ್ತೀನಿ. ಅಷ್ಟು ಸುಲಭ ಅಲ್ಲ ಸಿಸ್ಟರ್. ಅವಳು ದೊಡ್ಡ ಕಿಲಾಡಿ. ಅವಳು ಏನಾದ್ರೂ ವೇದಾಂತನ ಮದುವೆ ಆಗಿ ಈ ಮನೆಗೆ ಬಂದ್ಲು ಅನ್ಕೋ, ನಿನ್ ಕತೆ ಮುಗೀತು ಅಂತಾನೆ ಲೆಕ್ಕ. ಏನಾಗುತ್ತೆ ಅಲ್ಲ, ಏನೋ ಆಗ್ಬಾರ್ದಾಗುತ್ತೆ ಅನ್ನೋದ್ರಲ್ಲಿ ನನಗೆ ಡೌಟೇ ಇಲ್ಲ. ಅಮೂಲ್ಯ ಯಾವತ್ತಿದ್ರು ನಂಗೆ ದೊಡ್ಡ ಥ್ರೆಟ್ಟೇನೆ. ಅವಳು ನನ್ನ ಕೆನ್ನೆಗೆ ಹೊಡೆದಿದ್ದನ್ನ ನಾನು ಯಾವತ್ತೂ ಮರೆಯಲ್ಲ. ನೋಡು, ಯಾವ್ದೇ ಕಾರಣಕ್ಕೂ ಅವಳಿ ಮನೆ ಕಾಲಿಡಬಾರ್ದು. ಹಾಗೆ ನಾವಿಬ್ರು ಮಾಡಬೇಕು. ಹಾಗಾಗ್ಬೇಕು ಅಂದ್ರೆ ಅವಳು ವೇದಾಂತಿಂದನೇ ದೂರ ಹೋಗ್ಬೇಕು ಸಿಸ್ಟರ್. ಎಕ್ಸಾಕ್ಟ್ಲಿ. ಅದಕ್ಕೇನ್ ಮಾಡ್ಬೇಕು ಅಂತ ಯೋಚನೆ ಮಾಡು. ಅವಳಿಗೂ ಆಕ್ಸಿಡೆಂಟ್ ಮಾಡಿ ಮೇಲ್ ಕಳ್ಸ್ಬಿಡೋಣ. ಹೇಗೆ? ಈಡಿಯಟ್ ತರ ಮಾತಾಡ್ಬೇಡ. ಮಾಡಿದ ಕೆಲ್ಸನೇ ಮತ್ತೆ ಮತ್ತೆ ಮಾಡ್ತಾ ಇದ್ರೆ ನಾವು ಸಿಕ್ಕಾಕೋತೀವಿ ಅಷ್ಟೇನೆ. ಮತ್ತೇನ್ ಮಾಡೋದು ಸಿಸ್ಟರ್? ಆಕ್ಸಿಡೆಂಟೇ ಮಾಡೋಣ, ಆದ್ರೆ ಅದನ್ನ ಬೇರೆ ತರನೇ ಮಾಡ್ಬೇಕು. ಅವಳಿಗೆ ನೋವಾಗ್ಬೇಕು, ಆದ್ರೆ ಅದಕ್ಕೆ ಯಾವ ಮೆಡಿಸನ್ನು ಸಿಗ್ಬಾರ್ದು. ಆಕ್ಸಿಡೆಂಟ್ ಬೇಡ ಅಂತೀಯ, ಆಕ್ಸಿಡೆಂಟೇ ಮಾಡೋಣ ಅಂತೀಯ. ನನ್ಗೆ ತಲೆ ಬಿಡ ಅರ್ಥ ಆಗ್ತಾ ಇಲ್ಲ. ಆಕ್ಸಿಡೆಂಟ್ ಆಗ್ಬೇಕಾಗಿರೋದು ಅವಳ ಬಾಡಿಗಲ್ಲ, ಮೈಂಡ್ಗೆ. ಅವಳಿಗೆ ವೇದಾಂತ್ ಜೊತೆ ಅಲ್ಲದೆ ಬೇರೆ ಹುಡುಗನ ಜೊತೆ ಮದುವೆ ಆಗ್ಬೇಕು. ಅವಳು ಅದೇ ನೋವಲ್ಲಿ ನರಳಿ ನರಳಿ ಸಾಯ್ಬೇಕು. ನೀನು ಕೇಳಿ ಅಂತ ಗೊತ್ತಿತ್ತು, ಅದೇ ಈ ಲೆವೆಲ್ಗೆ ಕ್ರಿಮಿನಲ್ ಅಂತ ಗೊತ್ತಿರಲಿಲ್ಲ. ಬಲೆ ಇದೆಯಾ ನೀನು? ಈಗಿನ ಕಾಲದ ಹುಡುಗಿಯರು ಫೋನಲ್ಲೇ ಸಿಹಿ ತಿಂಡಿ ಅದು ಇದು ನೋಡಿ ಎಲ್ಲ ಕಲ್ತ್ಬಿಟ್ಟಿದ್ದಾರೆ ಚೆನ್ನಾಗಿ. ನಮ್ಮ ಕಾಲದಲ್ಲಿ ಇದೆಲ್ಲ ಇರಲಿಲ್ಲ. ಅರೆ ವಿಕ್ಕಿ, ಇದೇನೋ ಇದು ಯಾವಾಗ್ಲೂ ಇಲ್ದೇ ಇರೋ ತರ? ನಾನು ಕೂಡ ಮೊದಲೇ ನಂಗಿಲ್ಲ ಅಜ್ಜಿ. ನಿಜ ಕಂದ, ನೀನ್ ಆಸ್ಪತ್ರೆಯಿಂದ ಬಂದಾಗ್ಲಿಂದ ತುಂಬಾ ಸಪ್ಪಗಾಗೋಗಿದ್ಯಾ. ಯಾಕೋ ಕಂದ? ಹಾಸ್ಪಿಟಲ್ ಡಿಸ್ಚಾರ್ಜ್ ಆಗಿ ಬಂದಿರೋರು ಯಾರ ತಾನೇ ಜಿಂಕೆ ತರ ಕುಡಿಯಕ್ಕಾಗುತ್ತೆ ಅಜ್ಜಿ? ನೀವು ಒಳ್ಳೆ ಯಾರ್ ಕಡ್ ಬಿತ್ತೋ ಏನು, ಏನೆಲ್ಲ ಆಗೋಯ್ತು ಕಂದ? ರಾಕ್ಷಸಿ ಕಣ್ಣು ಅಜ್ಜಿ, ಒಂದು ಕೆಟ್ಟ ರಾಕ್ಷಸಿ ಕಣ್ಣು. ರಾಕ್ಷಸಿ ಕಣ್ಣ? ಹ್ಞೂ ಅಜ್ಜಿ. ಅಜ್ಜಿ, ನೀನ್ ರಾಕ್ಷಸಿ ನೋಡಿದ್ಯಾ? ನಮ್ ಕಾಲದಲ್ಲಿ ರಾಕ್ಷಸರ ಕತೆ ಜೋರಾಗೇ ಇತ್ತು, ಆದ್ರೆ ನಾವಂತೂ ಕಣ್ಣಾರೆ ರಾಕ್ಷಸಿನ ನೋಡಿಲ್ಲ. ಅಜ್ಜಿ, ನಿಮ್ ಕಾಲದ ಕಥೆಯಲ್ಲಿ ರಾಕ್ಷಸರು ನೋಡಕ್ ಹೇಗಿರ್ತಾ ಇದ್ರು? ಅವರು ಅವ್ರ ತರನೇ ಇರ್ತಾ ಇದ್ರು, ಕೆಟ್ಟದಾಗಿ, ನೋಡೋದಕ್ಕೆ ಭಯ ಆಗೋ ಹಾಗೆ. ಆದ್ರೆ ಆಗಿನ ಕಾಲದ ರಾಕ್ಷಸರೇ ವಾಸಿ. ಅವ್ರನ್ನ ನೋಡಿದ ತಕ್ಷಣ ರಾಕ್ಷಸರು ಅಂತ ಗೊತ್ತಾಗ್ತಿತ್ತು. ಆದ್ರೆ ಈಗಿನ ಕಾಲದಲ್ಲೂ ಇದ್ದಾರಲ್ಲ, ಅವರು ಮನುಷ್ಯರ ತರನೇ ಇರ್ತಾರೆ, ಆದ್ರೆ ಅವ್ರ ಒಳಗಡೆ ರಾಕ್ಷಸರ ಆತ್ಮ ಇರುತ್ತೆ. ಎಂತ ಮಾತು ಹೇಳಿದೆ ಅಜ್ಜಿ. ರಾಕ್ಷಸರು ಮನುಷ್ಯರ ತರನೇ ಇದ್ದಾರೆ ಅಂದ್ಮೇಲೆ ಈಗಿನ ಕಾಲದಲ್ಲಿ ದೇವರು ಮನುಷ್ಯರ ತರನೇ ಇರ್ಬೇಕಲ್ವಾ? ಯಾಕಿರಲ್ಲ? ಎಷ್ಟೋ ಸಲ ಜನರೇ ದೇವ್ರ ತರ ಬಂದು ಸಹಾಯ ಮಾಡಲ್ವಾ? ಅದು ನಿಜಾನೇ. ನಾನು ಆ ತರ ಮನುಷ್ಯ ರೂಪದಲ್ಲಿರೋ ದೇವ್ರನ್ನ ಹುಡುಕ್ತಾನೆ ಇದೀನಿ. ಯಾಕೆಂದ್ರೆ ಒಂದು ರಾಕ್ಷಸಿ ನಮ್ಮ ಅಗ್ರಜನ್ಗೆ ಬೇಜಾನ್ ಕಾಟ ಕೊಡ್ತಾ ಇದ್ದಾಳೆ. ಹೇಗಾದ್ರೂ ಮಾಡಿ ಅವಳನ್ನ ಸಾಯಿಸ್ಬೇಕು. ಏನಾದ್ರೂ ಅರ್ಥ ಆಗೋ ಹಾಗೆ ಹೇಳೋ. ಯಾವ ರಾಕ್ಷಸಿನ? ಆ ರಾಕ್ಷಸಿ ನಮ್ಮ ಅಗ್ರಜನ ಮದ್ವೆ ಆಗೋದ್ರಿಂದ ತಡೀತಾ ಇದಾರೆ ಅಜ್ಜಿ. ಅದೇ ನಮ್ಮ ಅಗ್ರಜನ್ಗೆ ಒಂದ್ ದೇವತೆ ಸಿಕ್ಕಿ ಆ ದೇವತೆ ರಾಕ್ಷಸಿನ ಮುಗಿಸೋ ಹಾಗಾದ್ರೆ ಸ್ಟೋರಿ ಮಜಾ ಇರುತ್ತೆ ಅಜ್ಜಿ.
ನೀನ್ ಯಾರ ಬಗ್ಗೆ ಮಾತಾಡ್ತಾ ಇದೀಯ ವಿಕ್ಕಿ? ಸುಹಾಸಿನಿ ಬಗ್ಗೆನಾ?